ಬಲಭದ್ರ ದೇವರು ಅಂತ ಕೇಳಿದ್ದೇವೆ. ಇವತ್ತು ಬಂದ ವಿಚಾರ ಒಂದು ದಿನ ಮಾತನಾಡುವುದಕ್ಕಾಗಿ ಸಿಂಹಾಸನವನ್ನು ಬಲರಾಮ ದೇವರಿಗೆ ಜಯವಾಗಲಿ 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 ಹೊಗಳ ಭಟ್ಟರು ಹೊಗಳುತ್ತಿದ್ದಾರೆ. ಯಾಕಂದ್ರೆ ಒಂದು ಕಾಲದಲ್ಲಿ ಯಯಾತಿಯ ಶಾಪದಿಂದಾಗಿ ಯಾದವರಿಗೆ ಜಾತಿ ಇಲ್ಲ, ಹೌದಾ, ಯಾದವರಿಗೆ ನೀತಿ ಇಲ್ಲ, ಯಾದವರಿಗೆ ಮನೆ ಇಲ್ಲ ಹೇಳ್ತಾ ಇದ್ರು. ಬಲರಾಮಕೃಷ್ಣನಾದಂತಹ ನಮ್ಮ ಜನರವಾದೊಡನೆ ನಾವೊಂದು ತೀರ್ಮಾನಕ್ಕೆ ಬಂದೆವು. ಯಾದವರನ್ನೆಲ್ಲ ಒಗ್ಗೂಡಿಸಿ ನಾವು ಜಾತಿ ಇದ್ದವರು, ನಮಗೆ ನೀತಿ ಇದೆ ಎಂಬುದನ್ನು ನಾವು ತೋರಿಸಿಕೊಟ್ಟೆವು. ಏನಂದ್ರೆ ಬಲರಾಮನ ಹೆಸರನ್ನು ಕೇಳಿಕೊಂಡು ಪ್ರಪಂಚದಲ್ಲಿರುವಂತಹ ಎಲ್ಲಾ ಮನುಜ ಜೀವಿಗಳು ಗಡ 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 ಹೆದರುತ್ತಿದ್ದಾರೆ. ಯಾಕೆ? ಯಾವುದೇ ಆಗಿದ್ರು ಆಗುವುದು, ಬಲರಾಮ ದೇವರ ಸುದ್ದಿಗೆ ಹೋಗಬಾರದು. ಕೈಯಲ್ಲಿದೆ ಮುಸಲ ಅಥವಾ ಮುಸಲಿ, ಆದ್ದರಿಂದಲೇ ನನಗೆ ಹಲದಾರ ಎಂಬಂತಹ ಹೆಸರು ಬಂದಿದೆ. ಫಲಾಜ್ಞನು ಫಲ ಅಧಿಕ ಇದ್ದದರಿಂದ ಫಲದೇವ ಎನ್ನುವ ಹೆಸರು ನನಗೆ ಬಂದಿದೆ. ಇನ್ನೊಂದು ಅನರ್ಥ ನಾಮ ನನಗೆ ಉಂಟು. ಬಹಳಷ್ಟು ಮನಮೋಹಕವಾದಂತಹ ರೂಪ ಬಲರಾಮನಿಗೆ, ಆದ್ದರಿಂದಲೇ ಬಲರಾಮ ಎನ್ನುವಂತಹ ಹೆಸರು ನನಗೆ ಸೇರಿ ಬಂದಿದೆ. ಅಷ್ಟೇ ಅಲ್ಲ, ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸಂಚರಿಸಿದ ಕಾರಣ ನಾನು ಸಂಕರ್ಷಣ ಎನ್ನುವಂತಹ ಹೆಸರು ನನಗೆ ಬಂದಿದೆ. ಏನು ಮಾಡೋಣ ಹೇಳಿ? ಈಗ ನಮಗೆ ಸ್ವಲ್ಪ ಭರವಸೆ ಆರಂಭ ಆಗಿದೆ. ಹೌದೌದು, ಏನೇ ಎಲ್ಲಿ ನಮ್ಮ ಸಭೆಯನ್ನು ನೋಡಿದ ಕ್ಷಣವೇ ಬಹಳಷ್ಟು ಸಂತೋಷವಾಗ್ತಾ ಇದೆ. ಯಾಕಂದ್ರೆ ನಾನು ಕೂಡ ಹಾಗೆ ಕೃಷ್ಣನಿಗೆ ಮಾತ್ರ ಅಲ್ಲ, ಗೋಪಿಕೆ ಇರುವಂತದ್ದು. ಮನಸ್ಸಿಗೆ ನೆಮ್ಮದಿಯನ್ನು ಮಾಡುವುದಕ್ಕಾಗಿ ನನಗೊಂದು ಅಭ್ಯಾಸ ಉಂಟು. ಯಮುನಾ ನದಿ ತೀರಕ್ಕೆ ಹೋಗುದು, ಗೋಪಾಲಕರನ್ನು ಕರ್ಕೊಂಡು ಹೋಗುದು, ಆಮೇಲೆ ಅವರು ಸ್ನಾನ ಮಾಡುವುದನ್ನು ನೋಡುದು. ಇದು ನನ್ನ ಅಭ್ಯಾಸ. ಆಮೇಲೆ ನಾನೇನು ಮಾಡಿದೆ, ಯಮುನ ಇದ್ದ ಬಾ ಅಂತ ಕರೆದೆ. ಯಮುನ ಬರಲಿಲ್ಲ. ಬರದೇ ಇರುವಾಗ ನನ್ನ ಮುಸುಲದಿಂದ ಎದ್ದು ಹಿಡಿದದ್ದೇ ತಡ. ಯಮುನೆ ಬಂದು ನನಗೆ ಶರಣಾಗಿ ಆಮೇಲೆ ಬೇಡಿಕೊಂಡದ್ದು. ನನ್ನ ಸುದ್ದಿಯನ್ನು ಅಥವಾ ನನ್ನನ್ನು ಕೆಳಗಬೇಡ, ನೀನು ಹೇಳಿದಂತೆ ಕೇಳುತ್ತೇನೆ, ನಿನ್ನ ವೀರತ್ವಕ್ಕೆ ನಾನು ಮೆಚ್ಚಿದ್ದೇನೆ ಎನ್ನುವುದಾಗಿ ಆಭರಣಾದಿಗಳನ್ನು ಕಾಣಿಕೆಯನ್ನಾಗಿ ಕೊಟ್ಟವಳು. ಹಾಗಾದ್ದರಿಂದ ಬಲರಾಮ ಎಲ್ಲದರಲ್ಲಿಯೂ ಬಲವೇ. ಏನು ಮಾಡೋಣ? ಬಂದರಲ್ಲ ನಾರದರು, ಬಂದದ್ದೇ ತಡ. ನಾರದರು ಬಂದಾಗಲಿಕ್ಕೆ ಪೀಠವನ್ನಿತ್ತೆ. ಆ ಮೂಲಕವಾಗಿ ನಾರದರೇ, ಬಹಳಷ್ಟು ದೂರದಿಂದ ನೀವು ಬಂದವರು, ಯಾಕೆ ಬಂದಿರಿ, ಏನು ಬಂದಿರಿ, ಏನು ವಿಶೇಷ ಉಂಟು? 3 ಗಳಿಗೆ ಊರನ್ನು ಸುತ್ತಾಡುವವರು ನೇರವಾಗಿ ದ್ವಾರಕೆಯ ಆಸ್ಥಾನಕ್ಕೆ ಬರಬೇಕು ಅಂತಿದ್ರೆ ಕಾರಣ ಏನು? ಬಂದ್ರಲ್ಲ, ಹೇಳಿದ್ದೇ ತಡ. ನಾರದರು ಹೇಳಿದರಲ್ಲ ಕೃಷ್ಣನ ಕಥೆಯನ್ನು. ಗೊತ್ತಾಯ್ತು ಗೊತ್ತಾಯ್ತು. ಬಂದು ಜನರನ್ನು ಕೃಷ್ಣನು ನಿಷ್ಠುರವಾದದು ತಪ್ಪುದೆ ಪ್ರಾಜ್ಞನು. ಪರಿಕಿಸದೆ ಕಿಡಿದುವುದು
ಮಾಗದದ ಉಪಟಳದಿಂದಾಗಿ ಹಲವು ಬಾರಿ ನಮ್ಮ ಗೋಪಾಲಕರಿಗೆ ಅಥವಾ ಯಾದವರಿಗೆ ತೊಂದರೆ ಆಗ್ತದೆ. ಸಮುದ್ರದ ಮಧ್ಯದಲ್ಲಿ ಕುಶಸ್ಥಳಿ ಎಂಬಂತಹ ಸ್ಥಳವನ್ನು ಆರಿಸಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದೇನೆ. ಇಂತಹ ಅಧಿಕವಾದಂತಹ ಪ್ರಸಿದ್ಧಿ ಉಳ್ಳಂತಹ ಕೆಲಸಗಳನ್ನು ಮಾಡಿದ್ರು ಕೂಡ ಕೃಷ್ಣ ಹೀಗೆ ಮಾಡಿದರಲ್ಲ. ಮಾತು ಏನಿದ್ರು ಕೂಡ ಅದು ಕೃಷ್ಣನಲ್ಲಿ ಮಾತಾಡುವ, ಇಲ್ಲದಿದ್ರೆ ಮಾತಾಡಲಿದ್ದಲ್ಲೇ ಮಾತಾಡಿದ್ದು. ಹೌದಪ್ಪ ಅಲ್ವಾ? ವಿಚಾರ ಬರ್ಬೇಕಾದ್ರೆ ಕೃಷ್ಣನಲ್ಲಿ ನಮ್ಮ ಸಭೆಯವರಿಗೆ ಗೊತ್ತಾಗ್ತದೆ. ನೋಡೋಣ ಮತ್ತೆ ಇರಲನಗ ಗೋವಿಂದನೋ ಸಂತಸದಿ ಬರಗಂಡು ಬಲರಾಮನು ಪರಿಗಿಸದ ಗಿಡಿದೂದ ಕುಳ್ಳಿರಲು ಸರದಿ ಜಾಂಬಗನ ಮಿದೂದ ವಂದಿಸಿಕೊಂಡಿದ್ದೇನೆ. ಎನ್ನಿದಿರಲೇ ಕೃಷ್ಣನೇ ನಿನ್ನನ್ನು ತಮ್ಮನೆಂಬುದಾಗಿ ಹೇಳುವುದಕ್ಕೆ ನನಗೆ ನಾಚಿಕೆ ಆಗ್ತದೆ. ಅಲ್ಲ, ಏನಾಯ್ತು ಅಂತ ಬೇಕಾ? ಪ್ರೀತಿಯಿಂದ ನನ್ನ ಆಸ್ಥಾನ ಮಂಟಪಕ್ಕೆ ಬಂದು ಅಣ್ಣ ವಂದಿಸಿದ್ದೇನೆ. ನಿನ್ನ ನಗು ಮುಖವನ್ನು ನೋಡಿದ್ರೆ ಸಾಕು, ನನಗೆ ಬರ್ತದೆ ನಗು. ಆ ದಿನದ ಸಭಾ ಕಲಾಪವೇ ಒಂದು ವಿಶೇಷವಾದಂತಹ ಸಭಾ ಕಲಾಪ. ಆದ್ರೆ ಕೃಷ್ಣ ಅಣ್ಣ ತಮ್ಮ ಅಂತ ಹೇಳ್ತೇನೆ. ನಿನ್ನ ಏನೇ ಇದ್ರು ಕೂಡ ಅಣ್ಣ ಹೇಗೆ ತಂದೆಗೆ ಸಮಾನ, ಹಾಗಾದ್ರೆ ತಮ್ಮ ಮಗನಿಗೆ ಸಮಾನ. ಆದ್ದರಿಂದಲೇ ನಿನ್ನಲ್ಲಿ ನಾನು ಹೇಳುದು, ಯಾವತ್ತೂ ಕೂಡ ನಿನ್ನ ಮುಖವನ್ನು ನೋಡಿದ್ರೆ ನನಗೆ ಸುಖ ಉಂಟು. ಇವತ್ತೀಗ ನಿನ್ನ ಮುಖವನ್ನು ನೋಡಿದ್ರೆ ಸುಖ ಇಲ್ಲ. ಯಾಕೆ ಗೊತ್ತಾ? ನಿನ್ನ ವಿಚಾರದಲ್ಲಿ ಬಹಳಷ್ಟು ಸಂಗ್ರಹ ಆಗಿದೆ. ಬರಬೇಡ. ಒಳ್ಳೆ ವಿಚಾರ ಅಲ್ಲ, ಕೆಟ್ಟ ವಿಚಾರ. ಇವತ್ತು ಸಂಗ್ರಹವಾಗಿದೆ. ಆದ್ದರಿಂದ ನನ್ನನ್ನು ದಯಂತಿಯಿಂದ ನನ್ನನ್ನು ನಗುತ್ತಾ ಗೊತ್ತಿಲ್ಲ. ಅರುಗಬೀವುದು ದಯೆಯಲಿ ಕದಿಯ ತಳೆಯದಿರುವ ಕಾರಣ ತೊರೆಯಲಿ ಅಣ್ಣ. ಕದಿಯ ತಳೆದಿರುವ ಕಾರಣ ತೊರೆಯಲಿಯೇ, ಕದಿಯ ತಳೆದಿರುವ ಕಾರಣ ತೊರೆಯಲಿಯೇ, ಚರಣ ಸೇವಕ ಎನ್ನುವುದಗ ಚರಣ ಸೇವಕ ಎನ್ನುವುದಗ ಕೈ ಮುಗಿಯುತ್ತಿರುವ ಜೀಜನ ಕಾಣುತ್ತ ಅಣ್ಣ
ಅಲ್ಲ. ಈ ಮೊದಲು ಇಲ್ಲ, ಇನ್ನೂ ಇಲ್ಲ, ಈಗ ಮಾತ್ರ. ಸದ್ಯಕ್ಕೆ ಈ ರೀತಿಯಾದಂತಹ ಕಥೆಯಿಂದ ನಾನು ಆಶ್ಚರ್ಯಕ್ಕೊಳಗಾಗಿದ್ದೇನೆ. ನಾನೇನು ತಪ್ಪು ಮಾಡಿದ್ದೇನೆ ಅಂತ ಬೇಕಲ್ಲ, ದಯದಿಂದ ಹೇಳಬೇಕು. ನನ್ನಿಂದ ಏನು ತಪ್ಪಾಗಿದೆ, ಸತ್ರಾಜೆ ನಾನು ಜನ ಮಾಡೋ ಪ್ರಪಂಚದಲ್ಲಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಆವಿರ್ಭವಿಸಿದಂತಹ ದೇವ ನೀನು ಎಂಬುದಾಗಿ ಜನತೆ ನಂಬಿದೆ ಅಲ್ವಾ. ಆದ್ದರಿಂದ ನಾನು ಹೇಳುದು, ಹುಟ್ಟಿದ 7 ದಿವಸದಲ್ಲಿ ಪೂತನೆಯನ್ನು ವಧಿಸಿದೆ. ಆಮೇಲೆ ಮಲ್ಲರಾದಂತಹ ಶಕಟ, ತೇಲುಕ, ಬಕ ಮೊದಲಾದವರನ್ನು ಗೋಪಾಲಕರನ್ನು ರಕ್ಷಿಸಿದೆ ಅಲ್ವಾ. ಹಲವಾರು ಕಥೆಗಳಿದೆ. ಹಾಗಾದ್ರೆ ಈಗ ನಿನ್ನಲ್ಲಿ ಸಿಟ್ಟು ಬಂದದ್ದೇನು ಗೊತ್ತಾ? ಆ ಕಥೆಯನ್ನು ನೆನಪಿಸಿಕೊಂಡ? ನೆನಪಿಸಿಕೊಂಡು ಹೌದು. ಆದ್ರೆ ಅದ್ಯಾಕೆ ಗೊತ್ತಾಯ್ತಾ? ಇಲ್ಲ. ಅನ್ಯಾಯವನ್ನು ಮಾಡುತ್ತಿರುವಂತಹ ದೈತ್ಯರನ್ನು ನೀನು ವಧಿಸಿದ್ದೆ, ಅದನ್ನು ತೀರ್ಮಾನಿಸಿಕೊಳ್ತೇನೆ ನಾನು. ಆಮೇಲೆ ಸೋದರ ಮಾವನಂತಹ ವಾತ್ಸಲ್ಯವನ್ನು ಬಿಟ್ಟು, ಭಕ್ತಿಯನ್ನು ಬಿಟ್ಟು ಆತನನ್ನು ಮರ್ದಿಸಿದ್ದೇವೆ ಅಲ್ವಾ. ಇದೆಲ್ಲ ಧರ್ಮ ರಕ್ಷಣೆಗಾಗಿ, ಗೋಪಾಲನ ಹಿತಕ್ಕಾಗಿ, ವಸುದೇವ ದೇವಕಿಯರ ಬಂಧ ವಿರುಕ್ತ ಮಾಡುವುದಕ್ಕಾಗಿ ಅಜ್ಜನಾದಂತಹ ಉಗ್ರಸೇನನಿಗೆ ಅಧಿಕಾರವನ್ನು ಒಪ್ಪಿಸಿದವರು. ಮಾತಾಡ್ತೇನೆ ನಾನು, ಮಾತಾಡಿದ್ರೆ ಏನು ತೊಂದರೆ ಇಲ್ಲ. ಏನು ಗೊತ್ತಾ? ಏನು? ಈಗೊಂದು ವಿಚಾರ. ವರ್ತಮಾನ ಕಾಲದಲ್ಲಿ ಕೃಷ್ಣನಿಂದ ಹೀಗಾಯ್ತಲ್ಲ, ಬಲರಾಮ ದೇವರಿಗೆ ನಿನ್ನ ಅಣ್ಣನಿಗೆ ಸಿಟ್ಟು ಬಂದ್ರೆ ಗೊತ್ತು, ಬಿದ್ದಿದ್ದು ಕಪಾಲಕ್ಕೆ ಅಲ್ಲ. ಅಲ್ಲ, ಸಿಟ್ಟಿಗೊಂದು ಕಾರಣ ಅಂತ ಬೇಕಲ್ಲ. ಬೃಂದಾವನಕ್ಕೆ ಹೋಗಿದ್ಯಾ? ಹೋಗಿದ್ದಿ. ಆಮೇಲೆ ಸತ್ರಾಜಿತನ ತಮ್ಮನಾದಂತಹ ಪ್ರಸೇನನ ಕೇಳಿದ್ಯಲ್ಲ? ಪ್ರಸೇನ, ಹೌದು. ಆತನನ್ನು ಎಂಬಂತಹ ವರ್ತಮಾನ ನಮ್ಗೆ ಬಂದಿದೆ. ಹಾಗಾದ್ರೆ ನನಗೆ ಕಾಣಿಸುದು, ತಮ್ಮ ಕೃಷ್ಣ ವಿನಾಕಾರಣ ಯಾಕೆ ಆ ಹುಡುಗನನ್ನು ಕೊಂದ ಅಲ್ವಾ. ಎಲ್ಲರೂ ಹೇಳುದ ಹಾಗೆ ಹರಿಕೊಂದಿದ್ದಾನೆ ಒಬ್ಬರದ ಪ್ರಚಾರವಾಗಿದೆ. ಆ ಎರಡು ಅಕ್ಷರಗಳಲ್ಲಿ ಅಡಗಿರುವಂತಹದ್ದು. ಹೌದು, 2 ಅಕ್ಷರದಲ್ಲಿ ಅಡಗಿರುವಂತದ್ದು. ಹಾಗಾದ್ರೆ ಹರಿಕೊಂದಿದ್ದಾನೆ ಯಾವುದನ್ನು ಕೊಂದಿದ್ದಾನೆ? ಪ್ರಸೇನನನ್ನು ಕೊಂದಿದ್ದಾನೆ ಎನ್ನುವ ವಿಚಾರ ಬಂದಿದೆ. ಹರಿ ಅಂದ್ರೆ ಯಾರು? ನೀನು ಅಲ್ವಾ. ಆದ್ದರಿಂದ ನಿಮ್ಮ ಮೇಲೆ ಸ್ವಲ್ಪ ಅನುಮಾನ ಬಂತು. ಬಂದವರು ಸಾಮಾನ್ಯರೆಲ್ಲ ಬಂದಿದ್ದಾರೆ, ಆಮೇಲೆ ಯಾರು ಅಂತ ಹೇಳ್ತಾರೆ. ಹೌದೇನೋ? ಪ್ರಸೇನನನ್ನು ನನ್ನ ಮಾತನ್ನು ಕೇಳುತ್ತೇನೆ. ನನಗೆ ತಾಳ್ಮೆ ಇಲ್ಲ. ಅಲ್ಲ, ನೀನು ಹೇಳಿದಂತಹ ಮಾತಿಗೆ ಉತ್ತರವನ್ನು ನಾವು ಕೊಡಲೇಬೇಕಲ್ಲ. ಉತ್ತರ ಕೊಡ್ತೇನೆ, ಯಾಕಂದ್ರೆ ನ್ಯಾಯಾಧೀಶರ ಪ್ರಶ್ನೆ ಇದು. ಯಾದವಾಕ್ರ ಗಣ್ಯ ನೀನು, ಆದ್ದರಿಂದ ನಿನ್ನಲ್ಲದೆ
ಕಪವಾದ ಹೊರಿಸಿ ಎನ್ನೊಳು ನೀನು ಬರಿದೇತ ಕಪವಾದ ಹೊರಿಸಿ ಎನ್ನೊಳು ನೀನು ದೋಷವಿರಲು ಏನ ಗಗ್ರಜಾಲಿ ಸರಿಯ ಇಬ್ಬರಿಗೈದುದು ಸ್ವಲ್ಪ ವಿಷಯ ಬಾಕಿ ಹೇಳ್ಬೇಕು. ಇದು ಬೃಂದಾವನದ ರಾಜ್ಯದಲ್ಲಿ ಸತ್ರಾಜಿತ ಮಹಾರಾಜನಿಗೆ ವನಪಾಲಕರು ಬಂದು ದೂಡಿದ್ರು. ಬೇಟೆಗೆ ಅಂತ ಹೊರಡುವಾಗ ಪ್ರಸೇನ ಹೊರಟ. ಬೇಟೆಗೆ ಹೊರಟಂತಹ ಪ್ರಸೇನಲ್ಲಿ ಆ ಸೂರ್ಯನಿಂದ ದತ್ತವಾದಂತಹ ಶಮಂತಕ ರತ್ನ ಬಹಳಷ್ಟು ಪವಿತ್ರವಾದ ಅಲ್ವಾ, ಅಂತಹ ಪವಿತ್ರವಾದ ಶಮಂತಕ ರತ್ನ ಪ್ರಚೇನಲ್ಲಿ ಉಂಟು ಎನ್ನುವುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಪ್ರಚೇನನ್ನು ಅಡುಹಿ ಶಮಂತಕ ರತ್ನ ನಿಮ್ಮಲ್ಲಿ ಉಂಟು. ಅಣ್ಣದೇವ ಸತ್ರಾಜಿತ ಭೂಪತಿ ಸೂರ್ಯನನ್ನು ಭಜಿಸಿ ಶಮಂತಕ ಎನ್ನುವಂತಹ ದಿವ್ಯ ರತ್ನವನ್ನು ಪಡೆದಂತಹ ಸಂಗತಿ ನನಗೆ ಚೆನ್ನಾಗಿಯೇ ಗೊತ್ತಿದೆ. ಸರಿ ಸರಿ, ದಿನವೊಂದಕ್ಕೆ 8 ಭಾಗ ಹೊನ್ನನ್ನು ಅದು ಅನುಗ್ರಹಿಸುತ್ತಿತ್ತು. ಪೂಜಾ ಮಂದಿರದಲ್ಲಿಟ್ಟು ಅದನ್ನು ಪೂಜಿಸಬೇಕಾದದ್ದು ವಿಧಿವತ್ತಾದಂತಹ ನಿಯಮ ಮತ್ತು ಧರ್ಮ. ವಿವಾಹ ಆಗದವರಿಗೆ ವಿವಾಹವಾಗ್ತದೆ. ಸಕಲ ಇಷ್ಟಾರ್ಥ ಸಾಧಕವಾದಂತಹ ಮಣಿಯ. ಈಗ ನಿನ್ನಲ್ಲೇ ಕೇಳ್ತೇನೆ, ಏನು ಬೇಟೆಗಾಗಿ ಹೊರಟಂತಹ ಪ್ರಸೇನನಿಗೆ ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಬೇಕಾದಂತಹ ಮಣಿಯನ್ನು ಕೊಟ್ಟು ಕಳುಹಿದ್ದು ಯಾಕಾಗಿ, ಯಾಕೆ ಎನ್ನುವುದೇ ಒಂದು ಪ್ರಶ್ನೆಯಾಗಿ ಉಳಿಯುವಂಥದ್ದು. ಮತ್ತೆ ಅವ ಬೇಟೆಗೆ ಹೋದದ್ದಾಗಲಿ ವನಪಾಲಕರು ಒಂದು ದೂರಿದ್ದದ್ದಾಗಲಿ ನನಗೆ ಸಂಗತಿಯೇ ಗೊತ್ತಿಲ್ಲ. ಯಾಕೆ ಗೊತ್ತುಂಟ? ನಾನು ಅರಿಯೇ, ಅವನಿಗೆ ಅರಿ ಅಲ್ಲ. ನೀನು ಅರಿಯಲ್ಲ, ಅರಿಯಲ್ಲ, ನೀನು ಅರಿಯೇ. ಅರಿಯೇ ಅರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲ ಅವನ ರತ್ನವನ್ನು. ಪ್ರಸೇನವನ್ನು ತರಿಯೇ ಅರಿಯೇ. ಆದ್ದರಿಂದ ಬರಿದೇತಕ್ಕೆ ಅಪವಾದ. ಇದು ನಾನು ಖಂಡಿತವಾಗಿ ಯಾರೋ ನಿನ್ನ ಕಿವಿ ಚುಚ್ಚಿದ್ದಾರೆ, ಆದ್ರಿಂದ ಸಿಟ್ಟುಗೊಂಡಿಲ್ಲ. ಸ್ವತಃ ಪ್ರಚಾರವೇ ಉಂಟದು. ಅಣ್ಣದೇವ, ಪ್ರಚಾರಕ್ಕೆ ಏನು ಕಷ್ಟ ಇಲ್ಲ. ಯಾರಾದ್ರೂ ಒಬ್ರು ನಮ್ಮವರಲ್ಲೇ, ಈಗ ಅವ ಯಾದವರಲ್ಲಿ ನಿಮ್ನನೆಂಬವನ ಮಗ ಯಾರು ಸತ್ರಾಜ, ಒಂದು ವಂಶ ಭೋಜರು, ಅಂಧಕರು, ವೃಷ್ಟಿಗಳು, ಉದ್ಗುರರು, ಹೀಗೆ ಬೇರೆ ಬೇರೆ ವಂಶಗಳಲ್ಲಿರುವಂತಹ ಒಂದು ಪಂಗಡಕ್ಕೆ ಸೇರಿದವನು ಆ ಸತ್ರಾಜಿತ ತಮ್ಮ ಪ್ರಸೇನ. ಈಗ ಪ್ರಚಾರಕ್ಕೆ ಕಷ್ಟ ಇಲ್ಲ ಅಂತ ಹೇಳಿದ್ದು ಯಾಕೆ ಗೊತ್ತೋ? ಯಾರಿಗಾದರೂ ವಿತ್ತದ ಅಪೇಕ್ಷೆ ಉಂಟಾಗಿದ್ದಲ್ಲಿ ಅವರಿಗೆ ಏನಾದ್ರೂ ಒಂದಿಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಬೇಕಾಬಿಟ್ಟಿ ಪ್ರಚಾರವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಆಮಿಷ ಒಡ್ಡಿದಾಗ ಆ ಆಮಿಷಕ್ಕೆ ಬಲಿಯಾಗ್ತಾರೆ. ಕಾರಣ ಏನು? ಅವರಿಗೆ ಧನದ ವ್ಯಾಮೋಹವೇ. ಈಗ ಅವನೇ ಪ್ರಚಾರ ಮಾಡುವುದು ಇನ್ಯಾವ ದುರುದ್ದೇಶ ಅವನಿಗುಂಟು ನನಗೆ ಗೊತ್ತಿಲ್ಲ. ಆದ್ರಿಂದ ಈ ಕುರಿತಾಗಿ ನಾನೇನು ತಿಳಿದಿಲ್ಲ, ನನ್ನ ಮಾತನ್ನು ಕೇಳಬೇಕು. ರೂಢಿಯ ಮಾತಿನಂತೆ ನೀನು ಮಾಡಿದ್ದು ಇದನ್ನೇ. ಶ್ರೀಕೃಷ್ಣ ದೇವರು ಆಮೇಲೆ ಬಲರಾಮ ದೇವರು ಯಾದವರಿಗೆಲ್ಲ ಮಾನ್ಯತೆಯನ್ನು ತಂದು ಬಿಟ್ಟವ. ನಾವೆಲ್ಲ ಹೇಗಂದ್ರೆ ಪೂಜಿಸಲ್ಪಡುವವರು ಅಲ್ವಾ? ಪೂಜಕ ಒಬ್ಬ ಬೇರೆ ಇರ್ತಾನೆ. ಹೌದು. ಆದ್ದರಿಂದ ನಾನು ಹೇಳುದು ನಿನ್ನದೇ ಆದಂತಹ ದೇವತ್ವ ಏನಿತ್ತು
ನೀನು ಕುಂದನ್ನು ತಂದಿದ್ದಿ. ಯಾಕೆ ಗೊತ್ತಾ? ಒಬ್ಬ ವ್ಯಕ್ತಿಯಾದವನಿಗೆ ಬಾಲ್ಯದಲ್ಲಿ ಕದ್ದುಕೊಳ್ಳುವುದಕ್ಕೆ ಅಭ್ಯಾಸ ಆದ್ರೆ ಆಮೇಲೆ ಮುಂದೆಗೂ ಅದೇ ಮುದುಕರಾದರೂ ಆ ಗುಣ ಬಿಟ್ಟು ಹೋಗುದಿಲ್ಲ, ಮುನ್ನಡೀತದೆ. ಒಬ್ಬ ಸ್ತ್ರೀಯನ್ನು ಬಯಸಿದ್ರೆ ಅವನಿಗೆ ಆಮೇಲೆ ಅದೇ ಎಲ್ಲಿ ಹೇಳಿದ್ದಾರೆ, ಎಲ್ಲಿ ಮನೆ ಉಂಟು, ಎಲ್ಲಿ ಉಪ್ಪಳೆ ಏಕಾಗಿಯಾಗಿದ್ದಾರೆ ಅಂತವರನ್ನು ನೋಡಿಕೊಂಡು ಸ್ತ್ರೀಯರನ್ನು ಕೇಳಿದ್ರು. ಆದ್ದರಿಂದ ನಿನ್ನಲ್ಲಿ ಹೇಳು, ಬಾಲ್ಯದಲ್ಲಿ ಸಿಕ್ಕದಲ್ಲಿ ಇರತಕ್ಕಂತಹ ಬೆಣ್ಣೆಯನ್ನು ಕದ್ದುಕೊಂಡವ, ಆಮೇಲೆ ಗೋಪಾಲ ಸ್ತ್ರೀಯರೊಂದಿಗೆ ಚಕ್ಕಂತ ಆಡಿದವ, ಜಾರತ್ವ ಮತ್ತು ಚೋರತ್ವ. ಇನ್ನೊಂದು ಏನು ಹೇಳ್ತೇನೆ ಗೊತ್ತಾ? ನೀನು ಹೇಳಿದೆಯಲ್ಲ ಶಮಂತಕರತ್ನ ಯಾಕೆ ಸತ್ರಾಜಿತ ಕೊಟ್ಟ, ಅದರ ಗುಣ ಒಂದುಂಟು. ಯಾರಲ್ಲಿ ಆ ಮಣಿ ಇದೆಯೋ ಆ ಮಣಿ ಇದ್ದವನಲ್ಲಿ ಯಾವತ್ತೂ ಸೋಲು ಬರುವುದಿಲ್ಲ ಅಲ್ವಾ? ಹಾಗಾದ್ರಿಂದ ಆ ಮಣಿಯನ್ನು ಕೊಟ್ಟದ್ದು. ಹಾಗೆಂತ ಆ ಮಣಿ ಅಶುದ್ಧವಾದ್ರೆ ಅವನಿಗೆ ಮರಣ ಬರ್ತದೆ. ಮೃಗಬೇಟೆಗೆ ಹೋದಾಗ ಅಶುದ್ಧ ಆಗದೆ ಇದ್ದೀತೆ ಅದನ್ನ ಹೇಳುದು. ಹಾಗಾದ್ರಿಂದ ನಾನು ಹೇಳುದು, ಆದ್ರೆ ಅಶುದ್ಧವಾಗಿದೆ ಕೊಂದದ್ದು ಮಾತ್ರ ಹರಿ ನೀನು ಅಂತ ಪ್ರಚಾರ ಇದೆ. ಆದ್ದರಿಂದ ಚಾರತ್ವ ಚೋರತ್ವ. ಆಮೇಲೆ ಇನ್ನೊಂದು ಮಾತು ಹೇಳ್ತೇನೆ, ಸಮಯಕ್ಕೆ ಸರಿಯಾಗಿ ಮಾತಾಡು. ನಿನ್ನಲ್ಲಿ ಒಂದು ಅಭ್ಯಾಸ ಉಂಟು. ಈಗ ನನ್ನ ಜಾರತ್ವವೋ ಚೋರತ್ವ ಆ ಮಧ್ಯೆ ಕೃಷ್ಣ ಒಬ್ಬನೇ ಹೋಗಿದ್ದಾನೆ ಅಂತ ಎಲ್ಲಾದ್ರೂ ಪ್ರಚಾರ ಉಂಟಾ? ಅಣ್ಣ ಬಲರಾಮನೊಟ್ಟಿಗೆ ಹೋಗಿದ್ದಾನೆ ಅಂತ ಇರುವುದು. ಹೌದೌದು, ಅಲ್ಲಿ ಮಾತ್ರ ಹಾಗಿಲ್ಲ. ಅಣ್ಣ ಬಲರಾಮನೊಂದಿಗೆ ಹೋದದ್ದು ಅಲ್ಲಿಲ್ಲ. ಅಲ್ಲಿ ಹೇಳುವುದು ಹೇಗೆ ಗೊತ್ತಾ? ಹೇಗೆ? ಕೃಷ್ಣನೊಬ್ಬನೇ ಹೋದ್ದು. ಇನ್ನೊಂದು ಉಂಟು ವಿಚಾರ. ಏನು? ಸತ್ರಾಜಿತನಲ್ಲಿ ಹೋಗಿ ಮಣಿಯನ್ನು ಕೇಳಿದ್ಯಾ? ಕೇಳಿದ್ದೇನೆ. ಯಾಕಂದ್ರೆ ದಿವ್ಯವಾದಂತಹ ಮಣಿ ಅಜ್ಜ ಉಗ್ರಸೇನ ಮಹಾರಾಜನಿಗೆ ಸೇರಬೇಕಾದದ್ದು ಎಂಬ ನೆಲೆಯಿಂದ ನಾನು ಹೋಗಿ ಕೇಳಿದ್ದು. ನೀನು ಮಣಿಯನ್ನು ಕೇಳಿದ ಕಾರಣವೇ ಇಷ್ಟೆಲ್ಲ ಬಂತಿದ್ದು, ರಕ್ತಾಂತವಾಯಿತು. ಆವಾಗ ಅವ ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದಾಗ ನಾನು ಸುಮ್ಮನೆ ಮರಳಿ ಬಂದೆ. ನಿನಗೆ ಅದಕ್ಕೆ ಪ್ರತಿಕೆ ಯಾಕೆ? ನನ್ನಲ್ಲಿ ಕೇಳ್ಬೋದಿತ್ತಲ್ಲ. ನಾನು ಯಾದವರ ರಾಜ ಅಲ್ವಾ? ಹೌದಾ? ನಿನಗೊಬ್ಬ ಅಣ್ಣ ಇಲ್ವಾ? ಅಣ್ಣನ ಹತ್ರ ಹೇಳುದು ಅಲ್ಲಿಂದ ಶಮಂತಕ ರಕ್ತ ಉಂಟು, ಅಣ್ಣ ನಾವಿಬ್ಬರು ಹೋಗೋಣ ಅಂತ. ಈಗ ಹೇಳ್ತೀವಿ ಸುಮ್ಮನೆ ನಿನಗೆ ಗೊಂದಲ ಯಾಕೆ ಅಂತ ನಾನು ಒಬ್ಬನೇ ಹೋಗಿ. ಹಾಗಾದ್ರಿಂದ ಹೇಳುದು, ಶಮಂತಕ ರಕ್ತವನ್ನು ನೀನು ಹೋಗಿ ಸತ್ರಾರ್ಜಿತನ ಹತ್ರ ಕೇಳಿದ್ದಿ, ಆಮೇಲೆ ಒಳಗೆ ಇರತಕ್ಕಂತಹ ಶ್ರೀರತ್ನವನ್ನು ಕೇಳಿದ್ದಿ ಅಂತ ಪ್ರಚಾರ ಉಂಟು. ಆಯ್ತಾ? ಹೀಗೆಲ್ಲ ಪ್ರಚಾರ ಇರುವಾಗ ನಾನು ಹೇಳುವುದೇನು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ತೇನೆ, ಬೇರೆ ಯಾರು ಅಲ್ಲ, ನೀನೇ ಕೊಟ್ಟ. ಅಣ್ಣ ನಾನು ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ವಲ್ಲ. ಜನನೀ ಜನಕರ ಆಣೆ ಕೇಳು, ಮಣಿಯುಕ್ತ ಸೇನವಾತೆಗಳು ಸಿದ್ಧವಾಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ಸ್ಪಷ್ಟತೆ ಬೇಕು. ನಾನು ಪ್ರಸೇನನನ್ನು ಕೊಂದದ್ದಿಲ್ಲ, ಮಣಿಯನ್ನು ಅಪಹರಿಸಿದ್ದಿಲ್ಲ. ದುರುಳ ಕೃತ್ಯಗಳಲ್ಲಿ ನಿನ್ನ ತಮ್ಮನಾದಂತಹ ಕೃಷ್ಣ ಯಾವ ಕಾಲಕ್ಕೂ ಮನ ಮಾಡುವವನೇ ಅಲ್ಲ. ಇದಕ್ಕೆ ಆಧಾರವಾಗಿ ಆಣೆಯಾಗಿ ನಿನಗೆ ಯಾರನ್ನು ಸೂಚಿಸಲಿ ಅಂತ ಯೋಚನೆ ಮಾಡಿಕೊಂಡಾಗ
ಈ ಲೋಕಕ್ಕೆ ನಾವು ಬರುವುದಕ್ಕೆ ಕಾರಣರಾದವರು ನಮ್ಮ ಮಾತಾಪಿತ. ಹೌದು. ಆದ್ದರಿಂದ ಜನನಿ ಜನಕರ ಆಣೆಯಾಗಿ ಹೇಳ್ತೇನೆ, ಪ್ರಸೇನನನ್ನು ನಾನು ತಂದದ್ದಿಲ್ಲ, ಮಡಿಯನ್ನು ನಾನು ಅಪ್ಪರಿಸಿದ್ದಿಲ್ಲ. ಈ ಮಾತನ್ನು ಇರದಿರಲು ವಂಚನೆಯು ನಿನ್ನೊಳು ತೆರಳಿ ಬೇಗ ಪ್ರಸೇನ ನಿರವನು ಅರಿತು ಬಾ ಸತ್ವಾಜಿದಾಖ್ಯನ ಅರಿತು ಬಾ ಸತ್ವಾಜಿದಾಖ್ಯನ ಹರುಷಗೊಳಿದ ಅಣ್ಣ ಬಹಳಷ್ಟು ಸಂತೋಷವಾಯಿತು. ಯಾವಾಗ ತಂದೆ ತಾಯಿಯರ ಆಣೆ ನೀನು ಹಾಕಿದೆಯೋ ನಿನ್ನದು ಸತ್ಯವಾದ ಮಾತು. ತಾಯಿಗಿಂತ ತಂದೆಗಿಂತ ಬೇರೆ ದೊಡ್ಡ ದೇವರು ಯಾರಿದ್ದಾರೆ? ಯಾರಿಲ್ಲ. ಆದ್ದರಿಂದಲೇ